ಮೋಮೋ ಫಸ್ಟ್ ಇಯರ್ ಬರ್ಡೇ ಅಂದಮೇಲೆ ಕೇಕ್ ಮಾಡ್ದಿರ ಇರೋಕ್ಕಾಗತ್ತಾ? ಎಲ್ಲ ಡಾಗ್ ಫ್ರೆಂಡ್ಲಿ ಇಂಗ್ರೀಡಿಯೆಂಟ್ಸ್ ಜೊತೆ ಒಂದು ಬ್ಯೂಟಿಫುಲ್ ಕ್ಯೂಟ್ ಕೇಕ್ನ ಮಾಡಿದೆ. ಒಂದು ಪುಟಾಣಿ ಡೆಕೋರ್ ಮಾಡಿಸ್ಬೇಕಿತ್ತು ಆ್ಯಂಡ್ ನಾವು ಕರ್ಸಿದ ಟೀಮೇ ಲ್ಯಾವಿಶ್ ಇವೆಂಟ್ಸ್. ಇವ್ರ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ, ಬಟ್ ಆದರೂ ನನ್ನ ಆನೆಸ್ಟ್ ಒಪಿನಿಯನ್ನ ಹೇಳ್ತೀನಿ. ನಾವು ಕೇಳಿದ್ದಕ್ಕಿಂತ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಆನ್ ಟೈಮ್ ರೆಡಿ ಮಾಡಿಬಿಟ್ರು. ಆ್ಯಂಡ್ ನೆಕ್ಸ್ಟ್ ಬಂದಿದೆ ಸ್ನ್ಯಾಕ್ ಬಾಕ್ಸಸ್. ನಾವು ಇದನ್ನ ಆರ್ಡರ್ ಮಾಡಿದ್ದು ಅಮ್ಮು ಸ್ನ್ಯಾಕ್ ಸ್ಟೋರೀಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ. ಹೋಮ್ ಪಾರ್ಟೀಸ್ ಆಗಲಿ ಇಲ್ಲ ಕಾರ್ಪೊರೇಟ್ ಇವೆಂಟ್ಸ್ ಆಗಲಿ ಇವರು ಆನ್ ಟೈಮ್ ಪರ್ಫೆಕ್ಟ್ ಸ್ನ್ಯಾಕ್ಸ್ ನ ಡೆಲಿವರ್ ಮಾಡ್ತಾರೆ. ಆನೆಸ್ಟ್ಲಿ ಹೇಳ್ತೀನಿ, ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ. ನೆಕ್ಸ್ಟ್ ನಾವು ಅರೇಂಜ್ ಮಾಡಬೇಕಿದ್ದೆ ವೆಲ್ಕಮ್ ಟೇಬಲ್. ಬರೋಂಥ ಗೆಸ್ಟ್ಗೆ ವಾಟರ್ ಬಾಟಲ್, ಜ್ಯೂಸ್ ಮತ್ತೆ ಡಾಗ್ ಟ್ರೀಟ್ಸ್ ನಾನು ಇಡಬೇಕಿತ್ತು. ಸೊ ಡಾಗ್ ಟ್ರೀಟ್ಸ್ ನ ನಾನು ಮತ್ತೆ ಐಶು ಸೇರ್ಕೊಂಡೆಲ್ಲ ಅರೇಂಜ್ ಮಾಡ್ತಿದ್ವಿ. ಐಶು ಇಸ್ ರಿಯಲಿ ಕ್ರಿಯೇಟಿವ್ ಇನ್ ಆಲ್ ದಿಸ್. ಶಿ ಹ್ಯಾಡ್ ಆಲ್ಸೋ ಮೇಡ್ ಅ ಫ್ಯೂ ರಿಟರ್ನ್ ಗಿಫ್ಟ್ಸ್. ಸೊ ಬರುವಂತ ಗೆಸ್ಟ್ಗೆ ಅವಳೆ ಪೇಪರ್ ಗ್ಲಾಸ್ ನ ಒಂದು ಪಪ್ಪಿ ಫೇಸ್ ತರ ಮಾಡಿ ಅದ್ರೊಳಗೆ ಪಾಪ್ಕಾರ್ನ್ ಎಲ್ಲ ಫಿಲ್ ಮಾಡಿ ಕೆಲವು ಚಾಕ್ಲೇಟ್ಸ್ ಹಾಕಿ ಒಂದು ರಿಟರ್ನ್ ನೋಟ್ ನ ಸಹ ಬರ್ದಿದ್ಲು. ಅಂಡ್ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ಲೇಬೇಕು, ಮೋಮೋಗೆ ಅಂತ ಈ ತರ ಶೂಸ್ ತಗೊಂಡಿದ್ದೆ ಬರ್ಡೇಗೆ. ಅದನ್ನ ಹಾಕೊಂಡು ಅವನು ವಾಕಿಂಗು, ರನ್ನಿಂಗು, ಜಾಗಿಂಗು ಎಲ್ಲ ಮಾಡ್ಬಿಟ್ಟ. ದೀಸ್ ಮೂಮೆಂಟ್ಸ್ ವರ್ ರಿಯಲಿ ಕ್ಯೂಟ್. ಒಂದು ಕೆಲವು ಫೋಟೋಸ್ ತಗೊಂಡ್ವಿ, ಅ ಫ್ಯೂ ಕಿಸಸ್, ಅ ಫ್ಯೂ ಕಡಲ್ಸ್. ಅದನ್ನೆಲ್ಲ ಆದ್ಮೇಲೆ ವಿ ಸ್ಟಾರ್ಟೆಡ್ ಗೆಟಿಂಗ್ ಆಲ್ ಆರ್ ಗೆಸ್ಟ್ಸ್. ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಆಲ್ ಆರ್ ಗೆಸ್ಟ್ಸ್. First guest Rudra, second one Whiskey, third one Maya, fourth one Shakti, fifth one Esco, sixth one Frudo. It was such a cute party. ಎಲ್ಲ ಡಾಗ್ಸ್ ಸೋಷಿಯಲೈಸ್ ಆಗ್ತಿತ್ತು, ಒಬ್ರು ಪೇರೆಂಟ್ಸ್ ಜೊತೆ ಇನ್ನೊಬ್ರು ಎಲ್ಲರೂ ಮಾತಾಡ್ತಿದ್ರು. ಅದೆಲ್ಲ ಆದ್ಮೇಲೆ ವಿ ಸ್ಟಾರ್ಟೆಡ್ ಆಫ್ ವಿತ್ ದಿ ಕೇಕ್ ಕಟಿಂಗ್. ಮೋಮಗೆ ಕೇಕ್ ಪೀಸ್ನ ಕೊಟ್ಟು ಬೇರೆ ಎಲ್ಲ ಡಾಗ್ಸ್ಗೂ ಕೇಕ್ನ ಸರ್ವ್ ಮಾಡಿ ಎಲ್ಲರೂ ಎಂಜಾಯ್ ಮಾಡೋದನ್ನ ನೋಡಿದ್ವಿ. ಅಂಡ್ ದೆನ್ ಅಗೇನ್ ವಿ ಹ್ಯಾಡ್ ಅ ಸ್ಮಾಲ್ ಸೋಷಿಯಲೈಸಿಂಗ್ ಸೆಷನ್ ವಿತ್ ಅ ಲಾಟ್ ಆಫ್ ಲವ್, ಗಿಫ್ಟ್ಸ್ ಅಂಡ್ ತುಂಬಾನೇ ಬೌ. ಎಲ್ಲರೂ ತುಂಬಾ ಕ್ಯೂಟ್ ಗಿಫ್ಟ್ಸ್ನ ತಗೊಂಡ್ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಹೂ ಮೇಡ್ ದಿಸ್ ಹ್ಯಾಪನ್. ಬಾಯ್.